ವೀಕ್ಷಕರೇ, ಮತ್ತೊಂದು ದಿನ ಮತ್ತೊಂದು ಕ್ಷೇತ್ರ ನೋಡಿ. ಪಾರ್ಕಿಂಗ್ ಎಷ್ಟು ಚೆನ್ನಾಗಿದೆ. ವಿಡಿಯೋ ತಮ್ಲೈನಲ್ಲಿ ಆಗಲೇ ನೋಡಿರ್ತೀರಾ ಎಲ್ಲಿಗೆ ಬಂದಿದ್ದೀನಿ ಅಂತ. ಘಾಟಿ ಸುಬ್ರಹ್ಮಣ್ಯಕ್ಕೆ ನೋಡಿ. ಪಾರ್ಕಿಂಗ್ ನೀವೇನಾದ್ರು ಕಾರಲ್ಲಿ ಬಂದರೆ ಈ ಜಾಗ ತುಂಬ ಚೆನ್ನಾಗಿದೆ, ಸೇಫ್ ಅನಿಸುತ್ತೆ. ಹೂವುಗಳು ಮಾರೋರು ಅಲ್ಲೇ ಇಡಿ, ನಿಮ್ಮ ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಹೂವು ತೊಗೊಳ್ಳಿ ಅಂತಾರೆ. ನೀವು ಇಲ್ಲಿ ಪಾರ್ಕ್ ಮಾಡ್ಕೊಬೋದು, ಭಾಳ ಒಳ್ಳೆಯದು. ಅವ್ರು ರೋಡ್ ಸೈಡ್ಗಳಲ್ಲಿ ನಿಲ್ಸೋಕ್ಕೆ ಹೇಳ್ತಾರೆ, ಇಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಪ್ರಕಾರ ಅನಿಸಿಕೆ. ನೋಡಿ, ಇಷ್ಟೊಂದು ದೇವಸ್ಥಾನದ ಸಾಮಾನುಗಳಿದೆ. ನಾವು ದಾರಿಲಿ ಬರಬೇಕಾದ್ರೆ ತುಂಬ ಸ್ಟಾಲ್ಗಳು. ಏನು ಜಾತ್ರೆ ಆಗ್ತಿದೆಯಾ? ಏನು ಜಾತ್ರೆ? ಜಾತ್ರೆ 10ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಜನವರಿ 10ರಿಂದ ಡಿಸೆಂಬರ್ 10ರಿಂದ 18ನೇ ತಾರೀಕುವರೆಗೂ ಜಾತ್ರೆ ಇದೆಯಂತೆ. ದಯವಿಟ್ಟು ಬನ್ನಿ, ಅಕ್ಕವ್ರ ಹತ್ರ ಎಲ್ಲ ವ್ಯಾಪಾರ ಮಾಡಿ. ಹಾಂ, ಬರ್ತೀವಿ. ಭಾನುವಾರ ಆದ್ರಿಂದ ಸುಮಾರು ಜನ ಇದ್ದಾರೆ. ಹಣ್ಕಾಯಿ ಮಾಡಿಸೋರು ಹಣ್ಕಾಯಿ ತೊಗೊಳೋದಲ್ಲದೆ ನೋಡಿ, ತರಕಾರಿಗಳು ಸಿಕ್ಕತ್ತೆ ಸುಮಾರು. ರೋಡ್ ಸೈಡಲ್ಲೂ ಸುಮಾರು ತರಕಾರಿಗಳು ಸಿಕ್ಕತ್ತೆ ನಿಮಗೆ. ದೇವಸ್ಥಾನದ ಹತ್ತಿರದಲ್ಲೇ ಸಾರ್ವಜನಿಕರ ಶೌಚಾಲಯ, ಟಾಯ್ಲೆಟ್ ವ್ಯವಸ್ಥೆ ಇದೆ. ವೀಕ್ಷಕರೇ, ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿದ್ರಿ, ಹಳೆ ಕಾಲದ್ದು ಇದೆಯಲ್ಲ ಇಲ್ಲಿ ಎಂಟು ತುದಿನಲ್ಲಿ, ಅದನ್ನೆಲ್ಲ ಹೊಡೆದಾಕಿ ಹೊಸದಾಗಿ ಕಟ್ತಾ ಇದ್ದಾರೆ. ಡಿಸೈನ್ ಯಾವ ರೀತಿ ಇದೆ ನೋಡಿ. ಈ ಕಡೆ ಅದನ್ನೆಲ್ಲ ಹಳೇದನ್ನೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಎಂಟ್ರೆನ್ಸಲ್ಲೇ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ. ಇನ್ನೊಂದು ನೆನಪಲ್ಲಿ, ನೀವು ವಿಶೇಷ ದರ್ಶನ ತೊಗೊಂಡ್ರೆ 50 ರೂಪಾಯಿದು. ಒಳಗೆ ಬಂದಮೇಲೆ ಟಿಕೆಟ್ ಕೌಂಟ್ರ್ ಇರೋದು, ಹೊರಗಡೆ ಎಲ್ಲೂ ಇರೋಲ್ಲ. ಒಳಗೆ ಬಂದಮೇಲೆ ದೇವಸ್ಥಾನದ ಗರ್ಭಗುಡಿ ಪಕ್ಕದಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಇಲ್ಲಿ ಟಿಕೆಟ್ ತೊಗೊಂಡು ಹೋಗಬೇಕು, ಹೊರಗಡೆ ಎಲ್ಲೂ ಟಿಕೆಟ್ ಸಿಗ್ತಾರಲ್ಲ ನೋಡಿ. 50 ರೂಪಾಯಿ ಕೂಪನ್ ತೊಗೊಂಡ್ರೆ ನಾವು 3 ಜನ ಬಂದಿದ್ದೀವಿ. ಟಿಕೆಟ್ ಕೊಡ್ತಾರೆ. ಟಿಕೆಟ್ ತೊಗೊಂಡು ಮುಂದೆ ಬಂದರೆ ಸ್ವಲ್ಪ ಇಲ್ಲಿ ಕಾಯಿ, ನೀವು ತಂದಿರೋ ಹಣ್ಣುಕಾಯಿನ ಇಲ್ಲೇ ಓಡಿಸ್ಬೋದು. ಇಲ್ಲೇ ಒಬ್ಬರು ನಿಂತ್ಕೊಂಡು ಹಣ್ಣುಕಾಯಿ ಹೊಡಿತಾ ಇರ್ತಾರೆ. ಮುಂದೆ ಹೋದರೆ ದರ್ಶನಕ್ಕೆ ದಾರಿ. ದೇವಸ್ಥಾನದಲ್ಲಿ ದರ್ಶನಕ್ಕೆ ಬರಬೇಕಾದ್ರೆ ನೋಡಿ, ಅಲ್ಲಿ ವಾಸುಕಿ ಮಂಟಪ, ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಪೂಜಾ ಸನ್ನಿಧಿ ಅಂತ. ಮತ್ತೆ ಈ ಕಡೆ ಹೋಗಿ ಮತ್ತೆ ವಾಪಸ್ ಬರಬೇಕು. ಧರ್ಮದರ್ಶನ ಕ್ಯೂ ಅಲ್ಲಿದೆ. ಅವರೆಲ್ಲ ಅಲ್ಲಿ ಕಾಯಿ ಓಡಿಸೋದು ಹೋಗ್ತಾ ಇದ್ದಾರೆ. ನೀವೇನಾದರೂ ಪೂಜೆ ಮಾಡಿಸಿದ್ದ ಕಾಯಿ ಹಣ್ಣು ಇಟ್ಕೊಂಡಿದ್ರೆ ಹುಷಾರಾಗಿರಬೇಕು. ಇಲ್ಲಿ ಅಲ್ಲಿಂದ ಬಂದು ಎಗ್ರಿ ಒಬ್ಬರು ಕಿತ್ಕೊಂಡೋಟಾಯ್ತು ಕೋತಿಗಳು. ಹಣ್ಣಿಗೆ ರೌಚಿಟ್ಕೊಂಡಿದ್ದಾರೆ. ಹುಷಾರಾಗೋಣ. ಊಟಕ್ಕೆ ಸೀಟಿಂಗ್ ಒಳಗಡೆನೂ ಇದೆ. ತಿಂದಾದ್ಮೇಲೆ ತಟ್ಟೆ ತೊಳಿಬೇಕು ನೋಡಿ. ಸ್ವಾಮಿ ಪ್ರಸಾದನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು. ತಟ್ಟೆಯಲ್ಲಿ ಪ್ರಸಾದ ಇರಬೇಕಾದ್ರೆ ಕೈ ತೊಳಿಬಾರ್ದು. ಹ್ಯಾಂಡ್ ವಾಶಿಂಗ್. ಪಾಯಸ, ಅನ್ನ ಸಾಂಬಾರು, ಪ್ರಸಾದ, ಬೆಲ್ಲದ ಪಾಯಸ, ಅನ್ನ ಸಾಂಬಾರು. ಪ್ರಸಾದನೇ ಬಿಡಿ. ಓಕೆ, ಊಟ ಮಾಡಿದ್ಮೇಲೆ ನೋಡಿ ತಟ್ಟೆನ
ಅಲ್ಲಿ ತೊಳೆದು ಇಲ್ಲ ಈ ಸೈಡಲ್ಲಿ ತೊಳೆದು ಇಲ್ಲಿ ಇಡಬೇಕು. ಟ್ಯಾಂಕ್ ಇಲ್ಲೇ ಇದೆ. ವೀಕ್ಷಕರೇ ನೋಡಿ, ನಾಗ ಪ್ರತಿಷ್ಠಾಪನೆ ಮಾಡಿರೋದು ಇದು ಒಟ್ಟು 3 ಕಡೆ ಇದೆ. ಒಂದು ದೇವಸ್ಥಾನ ಈ ಕಡೆ ಎದುರುಗಡೆ, ಒಂದು ಹಿಂದೆ ಆ ಕಡೆ ಇದೆ, ತುಂಬ ಹಿಂದೆ, ಒಂದು ಈ ಕಡೆ ಇದೆ. ಇಲ್ಲೊಂದು ಬಸ್ ಸ್ಟಾಪ್ ಇದೆಯಲ್ಲ ನೋಡಿ, ಅಲ್ಲಿ ಬಿಲ್ಡಿಂಗ್ ಕಾಣ್ತಿದೆಯಲ್ಲ, ಆ ಕಡೆ ಒಂದಿದೆ. ಒಟ್ಟು 3 ಕಡೆ ಈ ಥರ ನಾಗ ಪ್ರತಿಷ್ಠಾಪನೆ ಮಾಡೋದು. ನೋಡಿ ಹೊರಗಡೆ 10 ರೂಪಾಯಿಗೆ ಆ ಥರ ನಾಗರದ್ದು ಇದು ಮಾರ್ತಾ ಇರ್ತಾರೆ. ಅದನ್ನ ತಗೊಂಬಂದು ಇಲ್ಲಿ ಇಡ್ತಾರೆ. ತುಂಬ ಜನ ಹಾಕಿ ಮಾರೋರಂತೂ ಫೋರ್ಸ್ ಮಾಡ್ತಾರೆ, ತಗೊಳ್ಳಿ 10 ರೂಪಾಯಿ ಇಡಿ, ಇಲ್ಲಿ ಇಡಿ ಅಂತ. ಆ ರೀತಿ ನೋಡಿ ಎಷ್ಟೋ ಜನ ತಂದು ಇಟ್ಟಿದ್ದಾರೆ. ಚಿಕ್ಕದು ನಾಗನ ಮೂರ್ತಿನ ನೋಡೋಕೆ ಒಳ್ಳೆ ಬೆಳ್ಳಿ ಥರ ಇರುತ್ತೆ. ಬೆಳ್ಳಿದಲ್ಲ, 10 ರೂಪಾಯಿ ಒಂದು ಸೆಟ್ಟು. ಅಲ್ಲಿ ನೋಡಿ, ಇಲ್ಲಿ ಸುಬ್ರಹ್ಮಣ್ಯಂದು ಆಯುಧ ಇದೆ, ಅದನ್ನು ಇಟ್ಟಿದ್ದಾರೆ. ದೇವರ ಬೆಟ್ಟ ಶ್ರೀ ವಿಶ್ವ ಶನೀಶ್ವರ ದೇವಸ್ಥಾನ ಇದೆ. 30 feet ಹೈ ಸ್ಟ್ಯಾಚ್ಯೂ ಅಂತೆ. 4 ಕಿಲೋಮೀಟ್ರ್ ಇಲ್ಲಿಂದ ನೋಡಿ, ಕೆಳಗಡೆಯಿಂದ ಹೋಗ್ಬೇಕು. ಅಲ್ಲೇ ಪಾರ್ಕಿಂಗು, ನಾನು ಅವಾಗಲೇ ತೋರಿಸಿದ ಪಾರ್ಕಿಂಗ್ ಕೂಡ ಇರೋದು. ಈ ಥರ ಸ್ಟ್ಯಾಚ್ಯೂ ಇದೆಯಾ 30 ಅಡಿದು? ಅವ್ರಿಗೆ ಗೊತ್ತಾಯಿಲ್ಲ. ವೀಕ್ಷಕರೇ, ಸದ್ಯ ಹೊರಡೋ ಸಮಯ ಬಂದಾಗಿದೆ. ನೀವೇನಾದರೂ ಮುಂಚೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಬಂದಿರೋದು ಡಿಸೆಂಬರ್ ಫಸ್ಟ್ ವೀಕು, 10ನೇ ತಾರೀಕಿನ ಜಾತ್ರೆ ನಡೀತಾ ಇದೆ. ತುಂಬ ರಶ್ ಇರುತ್ತೆ ಅಂತ ಕಾಣುತ್ತೆ. ಬರೋ ಪ್ಲಾನ್ಸ್ ಇದ್ದರೆ ಬರ್ಬೋದು. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಧನ್ಯವಾದಗಳು.